ಎವ್ರಿವಾನ್, ಇದು ವೆಡ್ನೆಸ್ಡೇ ಲಾಗು. ಯಾವುದೇ ಕಾಳಿನ ಸಿಪ್ಪೆ ಸುಲಿತಿರ್ತೀವಲ್ಲ ಇಲ್ಲಿ, ಅವಾಗೆಲ್ಲ ಬೇಜಾರಾಗ್ತಿರುತ್ತೆ. ಏಕೆಂದರೆ ಅದ್ರ ಸಿಪ್ಪೆ ಎಲ್ಲ ಡಸ್ಟ್ಬಿನಿಗೆ ಹಾಕಬೇಕಾಗಿರುತ್ತೆ. ಅದೇ ಊರಲ್ಲೋ ಹಳ್ಳಿಲೋ ಇದ್ಬಿಟ್ರೆ ಏನಾಗುತ್ತೆ, ದನಗಳಿಗೆ ಹಾಕ್ತೀವಿ, ಅದು ಚೆನ್ನಾಗಿ ತಿನ್ನುತ್ತಲ್ಲ. ಎಲ್ಲ ಹಸುಗಳು ಇಲ್ಲೇ ಬರ್ತಿದ್ವು, ಆದ್ರೆ ಇವಾಗೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ನಿಮ್ಗೊಂದು ಆಯಿಲ್ನ ಹಾಕಿ ಇಟ್ಕೊಳ್ಳೋಕೆ ಒಂದು ಬೆಸ್ಟ್ ಆಯಿಲ್ ಕ್ಯಾನ್ ತೋರಿಸ್ಬೇಕು ಅಂದರೆ ಇವಾಗ ತೋರಿಸ್ತಿದ್ದೀನಲ್ಲ, ಅದೇನೆ ತುಂಬ ಚೆನ್ನಾಗಿರುತ್ತೆ. ಸ್ಟೀಲಲ್ಲಿ ಮಾಡಿರ್ತಾರೆ. ಇಂತೂ ಗ್ಲಾಸ್ ಐಟಮ್ಗಳನ್ನ ಯೂಸ್ ಮಾಡೋಕ್ಕೇ ಭಯ ಆಗ್ತಿರುತ್ತೆ, ಎಲ್ಲಿ ಎತ್ತಾಕ್ಬಿಡ್ತೀನೋ ಬೀಳಿಸ್ತೀನೋ ಅಂತ. ಅದಕ್ಕೋಸ್ಕರ ನಾನು ಆ ಥರದ್ದೆಲ್ಲ ಆಯಿಲ್ ಬಾಟಲ್ ಯೂಸೇ ಮಾಡಲ್ಲ. ಇದು ನಿಮಗೆ ಎಲ್ಲ ಈಸಿಯಾಗಿ ಬಿಚ್ಬೋದು, ಮತ್ತು ಆಯಿಲ್ನ ಚೆಲ್ಲದೆ ಕೂಡ ಇದಕ್ಕೆ ಫಿಲ್ ಮಾಡ್ಬೋದು. ಇದಕ್ಕೊಂದು ಕ್ಯಾಪ್ ಕೂಡ ಕೊಟ್ಟಿರ್ತಾರೆ. ಇದು ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಬೆಸ್ಟ್ ಅಂತ ಹೇಳ್ಬೋದು ಇದನ್ನು. ನೈಟ್ ಸಾಂಬಾರಿಗೆ ಸೀಗಡಿ ಸಾಂಬಾರು ಮಾಡೋಣ ಅಂತಿದ್ದೆ. ಈ ಸೀಗಡಿ ಕ್ಲೀನ್ ಮಾಡಬೇಕಿದ್ರೆ ಚೆನ್ನಾಗಿ ನೋಡಿ ಕ್ಲೀನ್ ಮಾಡಬೇಕು. ತುಂಬ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ. ಆದಷ್ಟು ಕ್ಲೀನಾಗಿ ಬೆಳಕಿದ್ದಾಗಲೇ ಸೋಸಬೇಕು. ಎಲ್ಲ ಮಾಡ್ಕೊಂಡ್ಮೇಲೆ ಇದನ್ನು ಹಲ್ಲೆಗೆ ಹಾಕಿ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಲಾಸ್ಟಲ್ಲಿ ಒಂಚೂರು ಎಣ್ಣೆನ ಬಿಟ್ಟುಕೊಂಡು ಫ್ರೈ ಮಾಡಿಕೊಂಡ್ರೆ ರೆಡಿ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಮಾಡಬೇಡಿ, ಒಂದೇ ಸಲ ಸೀದೋಗ್ಬಿಡುತ್ತಿದ್ದು. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ತೆಗೆದು ನೀರೊಳಗಡೆ ಹಾಕ್ಕೊಂಡು 2-3 ಸಲ ವಾಶ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಮಾಡೋಕ್ಕೆ ಫಸ್ಟು ಒಂದು ಈರುಳ್ಳಿ ಖಾರ ಅಂತ ಮಾಡ್ಕೋಬೇಕು. ಇದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡು 1-2 ಇಕ್ಳು ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಅರಿಶಿನ ಎಲ್ಲನೂ ಹಾಕ್ಕೊಂಡು ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೋಬೇಕು. ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೊಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ನೆಕ್ಸ್ಟ್ ಟೊಮೊಟೊನ ಹಾಕೋತಿದ್ದೀನಿ. ನಾನು ಈರುಳ್ಳಿ ಹಾಕೋತಾ ಇಲ್ಲ ಇದರಲ್ಲಿ, ಈರುಳ್ಳಿ ಖಾರ ಹಾಕ್ತೀನಲ್ಲ, ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಬಾಡೋ ತನಕ ಫ್ರೈ ಮಾಡಿ ನೆಕ್ಸ್ಟ್ ಈ ಈರುಳ್ಳಿ ಖಾರ ಅಂತ ರುಬ್ಬಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವಾಗಲೂ ಇದಕ್ಕೆ ಇದ್ಕಿದವರೆ ಬೇಳೆನ ಹಾಕಿ ಮಾಡ್ತಿರ್ತೀವಿ ಸೀಗಡಿ ಸಾಂಬಾರಿಗೆ. ಇವತ್ತು ನಾನು ಅವರೆಕಾಳು ಹಾಕ್ಕೊಂಡು ಮಾಡೋಣ, ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಮಾಡಿದ್ದೆ. ಎಲ್ಲ ಹಾಕ್ಕೊಂಡು ಇದಕ್ಕೆ ಇವಾಗಲೇ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗಲೇ ಕಾಳು ಚೆನ್ನಾಗಿ ಉಪ್ಪಿಡ್ದು ಬೇಯುತ್ತೆ. ತಳ ಹಿಡಿತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಮಸಾಲ ಮಾಡ್ಕೋಬೇಕು. ಇದು ಅದೇ ಜಾರಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ತುರಿ ಮತ್ತು 2 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಕಡಲೆನ ಹಾಕ್ಕೊಂಡು ಫುಲ್ ಸಣ್ಣಕ್ಕೆ ರುಬ್ಬಿ ಈ ಕಾಯಿ ಖಾರದ ಮಸಾಲಾನ ನಾವು ಅವರೆಕಾಳೆಲ್ಲ ಬೇಯ್ತಿರುತ್ತಲ್ಲ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಇದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಎಷ್ಟು ಸಾಂಬಾರು ಬೇಕು ನಮಗೆ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಎಲ್ಲ ನೋಡಿಕೊಂಡು ಉಪ್ಪೇನಾದರೂ ಬೇಕಿದ್ರೆ ಇಂಥ ಟೈಮಲ್ಲಿ ಹಾಕ್ಕೊಳ್ಳಿ. ಏಕೆಂದರೆ ಮೊದಲೇ ಈರುಳ್ಳಿ ಕಾಳದಲ್ಲಿ ಕಾಳು ಬೇಯಬೇಕಿದ್ರೆ ಹಾಕಿರ್ತೀವಲ್ಲ ಅದಕ್ಕೆ. ಇದೆಲ್ಲ ಚೆನ್ನಾಗಿ ಸಾಂಬಾರು ಬೆಂದಾದ್ಮೇಲೆ ಸೀಗಡಿ ಎಲ್ಲ ತೊಳೆಯೋಕೆ ಹಾಕಿದ್ವಲ್ಲ ಅದನ್ನ ಈ ಥರ ಸೀಗಡಿಲಿರೋ ನೀರೆಲ್ಲನೂ ಹೋಗಿಸ್ಕೊಂಡು ಇದನ್ನು ತೆಗೆದು ಸಾಂಬಾರೊಳಗಡೆ ಹಾಕೋಬೇಕು. ನಾನು ಯಾವಾಗ ಸೀಗಡಿ ಸಾಂಬಾರು ಮಾಡಿದ್ರು ಇದಕ್ಕೆ ಮೊಟ್ಟೆ ಹಾಕೋತೀನಿ. ಮೊಟ್ಟೆನ ಬಾಯ್ಲ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ತೂತ ಮಾಡಿ ಈ ಥರ ಸಾಂಬಾರೊಳಗೆ ಹಾಕ್ತೀನಿ. ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ, ಮೊಟ್ಟೆನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ.